ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬೆಳಗಿನ ಟಿಫಿನ್ ಬಾಕ್ಸ್ಗೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ತಿಂಡಿ ಮಾಡೋದಂತ ಯೋಚನೆ ಆಗ್ತಿದ್ರೆ ಈ ರೀತಿ ಸಿಹಿ ಕುಂಬಳಕಾಯಿ ದೋಸೆನ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಈ ಸಿಹಿ ಕುಂಬಳಕಾಯಿ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾವು ಮಸಾಲಾನ ಹುರ್ಕೊಳ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಮಸಾಲ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಮಸಾಲಕ್ಕೋಸ್ಕರ ನಾನಿಲ್ಲಿ ಫ್ರೈ ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 1-2 ಬ್ಯಾಡಗಿ ಮೆಣಸು, ಹಾಗೆ 1/2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ನಂತರ 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 2-3 ಕಾಳಾಗುವಷ್ಟು ಮೆಂತ್ಯ ಕಾಳನ್ನ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ನಂತರ ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಪರಿಮಳ ಬರುತ್ತೆ. ಅಲ್ಲಿ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದನ್ನು ನಾವು ಅಕ್ಕಿ ಮತ್ತು ಕುಂಬಳಕಾಯಿ ಜೊತೆಗೆ ರುಬ್ಕೊಳ್ಬೇಕಾಗತ್ತೆ. ನಾವು ದೋಸೆ ಹಿಟ್ಟಿಗೆಲ್ಲ ಯಾವ ರೀತಿ ರುಬ್ತೀವೋ ಅದೇ ರೀತಿ ರುಬ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಆರಲಿ. ಬಿಸಿ ಆರಿದ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಈ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅಕ್ಕಿನ ಮೊದಲಿಗೆ ನೆನೆಸಿ ಇಟ್ಟಿದ್ದೆ. ಒಂದು 3-4 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ನೆನೆಸಿದ್ರೂ ಸಾಕಾಗುತ್ತೆ. ಅಕ್ಕಿನ ನಾನು ಒಂದು ಅರ್ಧ ಲೋಟ ಆಗುವಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೆ ಮೊದಲಿಗೆ. ಹುರಿದಿರುವಂಥ ಮಸಾಲ ಹಾಗೆ ಅಕ್ಕಿನೂ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಇದಕ್ಕೆ ಬೇಕಾಗಿರುವಂಥ ಕುಂಬಳಕಾಯಿನೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿನ ಈ ರೀತಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 1/4 ಭಾಗ ಆಗುವಷ್ಟು ಕುಂಬಳಕಾಯಿನ ಈ ದೋಸೆಗೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದನ್ನ ನೈಸಾಗಿ ರುಬ್ಕೊಳ್ಳಿ. ನಾವು ದೋಸೆ ಹಿಟ್ಟಿಗೆಲ್ಲ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋತೀವೋ ಅದೇ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಹಿಟ್ಟನ್ನು ರುಬ್ಬಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ದೋಸೆ ಹಂಚು ಕೂಡ ಬಿಸಿಗಿಟ್ಟಿದೆ. ದೋಸೆ ಹಂಚು ಕೂಡ ಈಗ ಬಿಸಿಯಾಗಿದೆ. ನಂತರ ನಾವು ಉದ್ದಿನ ದೋಸೆ ಎಲ್ಲ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿ ಈ ದೋಸೆನೂ ಮಾಡ್ಕೊಳ್ಳಿ. ಮೊದಲಿಗೆ ದೋಸೆ ತವ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿದ ನಂತರ 1 ಸೌಟ್ ಆಗುವಷ್ಟು ಹಿಟ್ಟನ್ನು ತಗೊಂಡು ನಾನು ದೋಸೆ ಮಾಡ್ಕೊಳ್ತಿದ್ದೀನಿ. ದೋಸೆ ಸ್ವಲ್ಪ ತೆಳುವಾಗಬೇಕಂತ ಹೇಳಿದ್ರೆ ತೆಳುವಾಗಿ ಕೂಡ ದೋಸೆನ ಮಾಡ್ಕೊಳ್ಬೋದು. ಈ ಕುಂಬಳಕಾಯಿ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕರವಾಗಿರುತ್ತೆ ಕೂಡ. ಅಕ್ಕಿನ ಸ್ವಲ್ಪ ನೆನೆಸ್ಕೊಂಡಿದ್ರೆ ಈ ದೋಸೆ ಮಾಡೋದು ತುಂಬಾ ಸುಲಭ. ಹಾಗೆ ಈ ದೋಸೆಗೆ ಹುಳಿ ಬರಬೇಕು ಅಂತ ಆ ರೀತಿ ಏನೂ ಇಲ್ಲ. ನಾವು ರುಬ್ಬಿದ ತಕ್ಷಣ ಈ ದೋಸೆನ ಮಾಡ್ಕೊಳ್ಬೋದು. ಹಾಗೆ ತುಂಬ ಬೇಗ ಕೂಡ ಆಗಿಬಿಡತ್ತೆ. ಈಗ ದೋಸೆ ಹಾಕಿದ ಮೇಲೆ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಚೆನ್ನಾಗಿ ಈ ದೋಸೆನ ಒಂದು ಕಡೆ ಬೇಯಿಸ್ಕೊಳ್ಳಿ. ಒಂದು ಕಡೆ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ತುಪ್ಪ ಬೇಕಾದರೆ ಮೇಲಿಗೆ ಹಾಕ್ಬೋದು. ನಾನಿಲ್ಲಿ ದೋಸೆ ಮೇಲ್ಭಾಗಕ್ಕೆ 1/2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ನಂತರ ಈ ದೋಸೆನ ತಿರುವು ಹಾಕಿ ಮತ್ತೊಂದು ಕಡೆನೂ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಳಗಿನ ತಿಂಡಿಗೆ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಆಗ್ತಿದ್ರೆ ಅಥವಾ ಆರೋಗ್ಯಕರವಾಗಿರುವಂಥ ಒಂದು ತಿಂಡಿ ಬೇಕಂತ ಇದ್ದರೆ ಅಥವಾ ರಾತ್ರಿ ದೋಸೆ ಹಿಟ್ಟು ರುಬ್ಬಿಡೋದು ಮರ್ತು ಹೋಗಿದ್ರೆ ಈ ರೀತಿ ದೋಸೆನ ಮಾಡ್ಕೊಳ್ಬೋದು. ಈ ಕುಂಬಳಕಾಯಿ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.